ಪೀಠಾಧ್ಯಕ್ಷರಾಗಿದ್ದಂಥ ಪರಮ ಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು. ತಮಗೆಲ್ಲ ಗೊತ್ತಿದೆ, ಇವತ್ತು ಪರಮ ಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ. ನಾನು ದರ್ಶನ ಪಡೆದುಕೊಂಡು ಇವತ್ತೇನು ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆನೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು. ಅಂಥ ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದುಕೊಟ್ಟಿದೆ. ಇತ್ತೀಚೆಗೆ ಈ ಹಿಂದೆ ಒಂದಷ್ಟು ವಿವಾದಗಳಾದಾಗ ಶ್ರೀಗಳ ಪರವಾಗಿ ಇಡೀ ಬಿಜೆಪಿ ಪಾರ್ಟಿಯು ಕೂಡ ನಿಂತಿತ್ತು. ಅದಾದ ಬಳಿಕ ಏನಾದರೂ ಭೇಟಿಗಳಾಗಿದ್ರೆ? ಹೇಳಿದ್ರೆ ಒಂದು ಪ್ರಖರ ಹಿಂದುತ್ವವಾದಿನೂ ಕೂಡ ಹೌದು. ಅಂದರೆ ಹಿಂದುತ್ವದ ಬಗ್ಗೆ ಒಂದು ಅವರದೇ ಆದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ದಿಟ್ಟ ಮತ್ತು ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವ್ರು ಚಂದ್ರಶೇಖರನಾಥ ಮಹಾಸ್ವಾಮಿಗಳು. ಸಾಕಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಭಾಗದಲ್ಲಿರುವಂಥದ್ದು. ಹಾಗಾಗಿ ಒಂದು ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ. ಇಲ್ಲ, ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ. ಆದರೆ ಅವರೊಂದು ಅವರದೇ ಆದಂಥ ಒಂದು ವಿಚಾರಗಳನ್ನ ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗಬೇಕಾಗಿದೆ. ಪೀಠಾಧ್ಯಕ್ಷರಾಗಿದ್ದಂಥ ಪರಮ ಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು. ತಮಗೆಲ್ಲ ಗೊತ್ತಿದೆ, ಇವತ್ತು ಪರಮ ಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ. ನಾನು ದರ್ಶನ ಪಡೆದುಕೊಂಡು ಇವತ್ತೇನು ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆನೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು. ಅಂಥ ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದುಕೊಟ್ಟಿದೆ. ಇತ್ತೀಚೆಗೆ ಈ ಹಿಂದೆ ಒಂದಷ್ಟು ವಿವಾದಗಳಾದಾಗ ಶ್ರೀಗಳ ಪರವಾಗಿ ಇಡೀ ಬಿಜೆಪಿ ಪಾರ್ಟಿಯು ಕೂಡ ನಿಂತಿತ್ತು. ಅದಾದ ಬಳಿಕ ಏನಾದರೂ ಭೇಟಿಗಳಾಗಿದ್ರೆ? ಹೇಳಿದ್ರೆ ಒಂದು ಪ್ರಖರ ಹಿಂದುತ್ವವಾದಿನೂ ಕೂಡ ಹೌದು. ಅಂದರೆ ಹಿಂದುತ್ವದ ಬಗ್ಗೆ ಒಂದು ಅವರದೇ ಆದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ದಿಟ್ಟ ಮತ್ತು ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವ್ರು ಚಂದ್ರಶೇಖರನಾಥ ಮಹಾಸ್ವಾಮಿಗಳು. ಸಾಕಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಭಾಗದಲ್ಲಿರುವಂಥದ್ದು. ಹಾಗಾಗಿ ಒಂದು ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ. ಇಲ್ಲ, ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ. ಆದರೆ ಅವರೊಂದು ಅವರದೇ ಆದಂಥ ಒಂದು ವಿಚಾರಗಳನ್ನ ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗಬೇಕಾಗಿದೆ. ಪೀಠಾಧ್ಯಕ್ಷರಾಗಿದ್ದಂಥ ಪರಮ ಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು. ತಮಗೆಲ್ಲ ಗೊತ್ತಿದೆ, ಇವತ್ತು ಪರಮ ಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ. ನಾನು ದರ್ಶನ ಪಡೆದುಕೊಂಡು ಇವತ್ತೇನು ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ.
ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆನೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು. ಅಂಥ ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದುಕೊಟ್ಟಿದ್ದಾರೆ. ಇತ್ತೀಚೆಗೆ ಈ ಹಿಂದೆ ಒಂದಷ್ಟು ವಿವಾದಗಳಾದಾಗ ಶ್ರೀಗಳ ಪರವಾಗಿ ಇಡೀ ಬಿಜೆಪಿ ಪಾರ್ಟಿಯು ಕೂಡ ನಿಂತಿತ್ತು. ಅದಾದ ಬಳಿಕ ಏನಾದರೂ ಭೇಟಿಗಳಾಗಿದ್ರೆ? ಹೇಳಿದ್ರೆ ಒಂದು ಪ್ರಖರ ಹಿಂದುತ್ವವಾದಿನೂ ಕೂಡ ಹೌದು. ಅಂದರೆ ಹಿಂದುತ್ವದ ಬಗ್ಗೆ ಒಂದು ಅವರದಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ದಿಟ್ಟ ಮತ್ತು ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವ್ರು ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಗಳು. ಸಾಕಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಭಾಗದಲ್ಲಿರುವಂಥದ್ದು. ಹಾಗಾಗಿ ಒಂದು ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ. ಇಲ್ಲ, ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ. ಆದರೆ ಅವರೊಂದು ಅವರದೇ ಆದಂಥ ಒಂದು ವಿಚಾರಗಳನ್ನ ಇವತ್ತು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗಬೇಕಾಗಿದೆ. ಪೀಠಾಧ್ಯಕ್ಷರಾಗಿದ್ದಂಥ ಪರಮ ಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು. ನಮಗೆಲ್ಲ ಗೊತ್ತಿದೆ, ಇವತ್ತು ಪರಮ ಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ. ನಾನು ದರ್ಶನ ಪಡೆದುಕೊಂಡು ಇವತ್ತೇನು ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆನೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು. ಅಂಥ ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದುಕೊಟ್ಟಿದ್ದಾರೆ. ಇತ್ತೀಚೆಗೆ ಈ ಹಿಂದೆ ಒಂದಷ್ಟು ವಿವಾದಗಳಾದಾಗ ಶ್ರೀಗಳ ಪರವಾಗಿ ಇಡೀ ಬಿಜೆಪಿ ಪಾರ್ಟಿಯು ಕೂಡ ನಿಂತಿತ್ತು. ಅದಾದ ಬಳಿಕ ಏನಾದರೂ ಭೇಟಿಗಳಾಗಿದ್ರೆ? ಹೇಳಿದ್ರೆ ಒಂದು ಪ್ರಖರ ಹಿಂದುತ್ವವಾದಿನೂ ಕೂಡ ಹೌದು. ಅಂದರೆ ಹಿಂದುತ್ವದ ಬಗ್ಗೆ ಒಂದು ಅವರದಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ದಿಟ್ಟ ಮತ್ತು ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವ್ರು ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಗಳು. ಸಾಕಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಭಾಗದಲ್ಲಿರುವಂಥದ್ದು. ಹಾಗಾಗಿ ಒಂದು ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ. ಇಲ್ಲ, ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ. ಆದರೆ ಅವರೊಂದು ಅವರದೇ ಆದಂಥ ಒಂದು ವಿಚಾರಗಳನ್ನ ಇವತ್ತು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗಬೇಕಾಗಿದೆ.